ವಿಷಯದಿಸಲು ನನಗೆ ಸಮಯವಿಲ್ಲ. ಇಂತಹ ಕೆಲಸ ಕಾರ್ಯಗಳು ನನಗೆ ಅನೇಕವಾಗಿರು. ಆದ್ರಿಂದ ನಿನ್ನ ಅರಮನೆ ಇರುವ ನವಮಣಿಗಳಾದ ಬ್ರಾಹ್ಮಣೋತ್ತಮರು ವಿಚಾರಿಸಿದರೆ ನಿನಗೆಲ್ಲಾ ವಿಷಯವು ವಿಶದವಾಗಿ ತಿಳಿಯುವುದು ಆಗಬಹುದು. ರಾಜೇಂದ್ರ, ನವಗ್ರಹ ವಿಚಾರವನ್ನು ಕೇಳಿದರೆ ನನಗಾಗುವ ಲಾಭವಾದವು ಏನು? ಅದು ಬ್ರಾಹ್ಮಣೋತ್ತಮರು ಕೇಳುವುದಾಗಿ ರಾಜೇಂದ್ರ. ಹಾಗೆ ಆಗಲಿ, ಅಂತ ಬರುತ್ತೆ. ಆಗಲಿ. ಜಗದೀಶ ಶ್ರೀಮನ್ನಾರಾಯಣ ದೇವರಾಶಿಗಳನ್ನು ಮಹಾಪರಶಿವನು ಶನೇಶ್ವರ
ನಾನು ನನ್ನ ರಾಜಾಸ್ಥಾನದಲ್ಲಿ ಮಹತ್ವವು ನಡೆಯದೆ ನಾನು ನಿಮ್ಮನ್ನು ತಿಳಿದುಬಿಟ್ಟ. ಇದೋ ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಇದೋ ತಂದೆ ನಿನ್ನ ಪಾದವನ್ನು ಬೇಡಿಕೊಳ್ಳುತ್ತೇನೆ. ಭೂಮಂಡಲ ವೈವಿಧ್ಯಗಳು ಸರಿಯೇ, ಸೂರ್ಯ ಚಂಡಾಲನ ಎದುರಾದರೂ ಸರಿಯೇ, ಎಲ್ಲ ಕುಲದೇವರು ನನ್ನೆದುರು ಬಂದು ನಿಂತಿರೋ ಸರಿಯೇ. ನಿನಗೆ ತರದರ ಕಜ್ಜಾಲು ಕೊಟ್ಟು ಕಾರಿಸವಾದರೆ ನನ್ನ ಛಾಯಾಸುಮನೆ ಯಮನ ಸಹೋದರನೇ ಛಾಯೆಯ ಗರ್ಭದ ಸಂಚರಿಸಿದ ಸಾಧ್ಯವನೆಂದು ನನ್ನ ಆಸ್ಥಾನಕ್ಕೆ ಬರಮಾಡಿ
ಯಾವ ಮಗಲವು ಭಾರತಕ್ಕೆ ವರವನ್ನು ಕೊಟ್ಟು ಈ ದಿನಡ ಏಕೆ ಪರಮಾತ್ಮ ನೀನು ಪರಮಾತ್ಮ ನೀನೇ ಈಗಂದರೆ ಈ ನಮ್ಮಗಳ ಪಾಡೇನು ತಂದೆ ಭಯಪಡಬೇಡಿ, ನಿಮಗೆ ಬೇರೆ ಒಂದು ದಾರಿ ನೀವು ಈ ಕ್ಷೇತ್ರದ ರಾಜ್ಯದ ಬಿಟ್ಟು ಎಲ್ಲಿಯಾದರೂ ಹೋಗಿ ಆ ಪರಮಾತ್ಮ ಹೇಳಿದಂತೆ 7 ವರ್ಷಗಳ ಕಾಲ ಕಾಯಬೇಕು. ಎಲ್ಲಿಯಾದರೂ ನಮ್ಮ ಸೇವೆಯನ್ನು ಕಾರ್ಯಕ್ರಮ ಇಷ್ಟೇ ಕಷ್ಟ ಬಂದು ಸತ್ಯ ಧರ್ಮ ಮಾತಾಡಬೇಡಿ. ಸತ್ಯ ಧರ್ಮದ ಬಲಂದ್ರೆ ಪರಮಾತ್ಮ ನೀನು ಮಾತ್ರ ನಮ್ಮನ್ನು ಸದಾ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತದೆ. ಈ ಕಾರ್ಯವನ್ನು ಸಾಧ್ಯವಾಗು. ಆ ಪರಮಾತ್ಮ ದೇವರು ಎಲ್ಲ ಪ್ರಯತ್ನಗಳು ಯಾರಾಗಲಿ ನಾನು ಸಾಯಿ ನಿಮ್ಮನ್ನು ದೇವರು ಹೊರಡುತ್ತೇನೆ. ಪರಮಾತ್ಮನು ಹೇಳಿದಂತೆ ನಾನು ಎಲ್ಲಿಯಾದರೂ ಅರಣ್ಯ ಮಾಡಲಿಕ್ಕೆ ಹೋಗುತ್ತೇನೆ. ನೀನು ನಿನ್ನ ಏ
ರಾಜ್ಯವನ್ನು ಬಿಟ್ಟರೆ ಸೇರುತ್ತಿರುವಲ್ಲ ಒಂದು ಕುತೂಹಲಕ್ಕೆ ಬರುತ್ತಿರುವಲ್ಲ ಬರಲಿ ನನ್ನ ಮಾಯೆಯಿಂದ ಒಂದು ಪಂಚಾಯತ್ ನಿರ್ಮಿಸಿ ಆ ದುರ್ಗವನ್ನು ಕುತೂಹಲಕ್ಕೆ ಕಟ್ಟುವಂತೆ ಮಾಡಿ ಆ ದುರ್ಗವನ್ನು ಏರಿ ಗಗನ ಮಾರ್ಗಗಳನ್ನು ಸಂಚರಿಸುವಂತೆ ಮಾಡುತ್ತೇನೆ. ಇದರ ಸತ್ಯವಚನಾಗಿ ಮಾಡುತ್ತೇನೆ. ಇದೇ ಮಾಯ ದುರ್ಗವೇ ಧಾರ್ಮಿಕ ರೂಪದಲ್ಲಿ ಬರುವನಾಗು ಜಯಿಸುವೆ ಜಯಿಸುವೆ. ದುರ್ಗವೇನು ಇದು ತಂದಿದ್ದಾಯಿತು. ಇನ್ನ ನನ್ನ ಚಂದ್ರ ಆಸೆಯು ಬಾರದೇ ಇರುವಲ್ಲ. ಚಂದ್ರ, ನಾನು ದುರ್ಗವನ್ನು ಹಿಡಿದು ತಂದಿದ್ದಾಯಿತು. ನಿನಗೆ ಬೇಕಾಗಿದ್ದ ಮಾಡಿಕೊಂಡು ಬಂದಿರುವೇನು ಮರ ಈ ದುರ್ಗದ ಮೇಲೆ ಹಿಟ್ಟಿಕೊಂಡು ಹಾಗೆ ಆಗಲಿ ಮರ ಯಾರಾದರೂ ಕಟ್ಟಿದೆ ಕೇಳಿದೆ ಆದರೆ ಅಪಾಶಕ್ಕೆ ಈಡಾಗುವುದು. ಹಾಗೆ ಆಗಲಿ ಶಿವ ಶಿವ ಇದೆ ನಿದು ಮಹದಾಶ್ಚರ್ಯವ. ಕೈ ಕಾಲೆಲ್ಲ ಚೆನ್ನಾಗಿ ಹಚ್ಬಿಟ್ಟು ತುಂಬೆ ಹಿಡಿದು ನಿನ್ನ ನೇಣಾಕ್ಬಿಟ್ಟು ಸಾಯಲ್ಲ ಅವ್ನು ಸಾಯ್ತು ನೀನು ಏನ್ ಮಾಡೋದು ಅವ್ನು ಮೂಸಂಬೆ ಹಂಗಿರೋಷ್ಟು ಮೂಗ್ ಕಿತ್ಬಿಡು ನಮ್ಮ ಮಸಾಲ ದ್ವಾರಬಾಕ್ಲು ಹಚ್ಬಿಡದ ಕಣ್ಣು ಕಿವಿ ಕಿತ್ಬಿಡು ಕಾಗೆ ಗೂಬೆಗಳು ಹಾಕ್ಬಿಡೋಣ ಕೈ ಕಾಲೆಲ್ಲ ಚೆನ್ನಾಗಿ ಹಚ್ಬಿಟ್ಟು ಹಳೆ ಬಾವಿ ಅಲ್ಲಿ ಎಳ್ಕೊಂಡೋಗಿ ಕಾಲ್ ಮೇಲೆ ಮಾಡಿ ಜನ ಬೇಡ ತಂದೆ.
ಪಡೆದು ಈಗಾಗಲೇ ಭಿಕ್ಷಾ ಬಹುತಿ ಭಿಕ್ಷಾ ದೇಹಿ ಎಂದು ಬೇಡುವೆ ಶಿವ ಬಹುತಿ ಭಿಕ್ಷಾ ದೇಹಿ ಮೂರುವರೆಗೆ ಎದರ್ಸಿ ನೋಡ ಎಲ್ಲ ಮಲ್ಕೊಂತವ್ರೆ
ಅದನ್ನೇ ಪ್ರಭುನಾಗು ದೈವ ಪ್ರಸಾದ ಊಟವನ್ನು ಮಾಡಿ ಕಾಲರಣೆ ಮಾಡಿರಿ. ಕಂದ ಕಂದ, ಈ ಬೀದಿ ಬಿಕ್ಕಾರಿಯನ್ನು ನೋಡಿ ನೀವು ಸಹ ಕನಿಕರಣೆ ಉಂಟಾಯಿತೆ ಕಂದ. ಕಂದ, ಅಜ್ಜಗಳು ಕೊಟ್ಟಿರುವ ಕಾಯಿ ಪ್ರಸಾದವನ್ನು ನನಗೆ ಕೊಟ್ಟಿರಲ್ಲ ಕಂದ. ಸ್ವಾಮ, ಆ ಭಗವಂತನು ನಿನಗೆ ಒಳ್ಳೆಯ ಗತಿ ಉಂಟು ಮಾಡಲಿ ಕಂದ, ಒಳ್ಳೆಯ ಗತಿ ಉಂಟು ಮಾಡಲಿ. ಶಿವ ಭವತಿ ಭಿಕ್ಷಾಂತಿ, ಸ್ವಾಮಿ ಶಿವ ಭವತಿ ಭಿಕ್ಷಾಂತಿ. ಸ್ವಾಮಿ ಇಡೀ ಆ ಪರಮಾತ್ಮನ ದರ್ಶನ ಮಾಡಿದ ಮೇಲೆ ಅರ್ಚಕರು ಕೊಟ್ಟಿರುವ ಕಾಯ್ತಿರು ಪ್ರಸಾದವನ್ನೇ ಕೊಡುವುದು ಸ್ವಾಮಿ. ಇದನ್ನು ತೆಗೆದುಕೊಂಡು ಹೋಗಿ ಸತ್ಯವನ್ನು ಪರೀಕ್ಷಿಸಬೇಕಾದರೆ ನನ್ನ ಬಾಯಿಯನ್ನು ಒಬ್ಬ ಮಡಿವಾಳದ ಸೃಷ್ಟಿ ಮಾಡುವರೆ ಸತ್ಯವನ್ನು ಕಾಯುತ್ತ ಮಾಡ್ತೇನೆ, ಸತ್ಯವನ್ನು ಮಾಡ್ತೇನೆ. ಜೈ ಹಳ್ಳಕ್ಕೊಂದ್ಸೇ ರಾಗಿ ಬರ್ಬೇಕು, ಮೋಸ ಮಾಡೋರು ಮೋಸದಿಂದಾನೇ ಪಾಠ ಕಳಿಸ್ಬೇಕು. ಈ ನನ್ನ ಹೆಂಡ್ರೆ ತಗೊಳ್ಳೋ ಗೊತ್ತಿಲ್ಲ, ಮಧ್ಯಾಹ್ನ ಹೊತ್ತಾಯ್ತು ಇನ್ನು ಊಟ ತರ್ಲಿಲ್ವಲ್ಲ. ಸತ್ಯಬೇಕಾದರೆ ನಾನು ಬ್ರಾಹ್ಮಣ ವೇಷವನ್ನು ಮಾಡಿಕೊಂಡು ಹೋಗಿ ಜಲವನ್ನು ಪಡೆದವನ್ನ ಬೋಧನೆ ಮಾಡಿ ರಾಮನ ತೊಡದಲ್ಲಿ 7 ರೂಪಾಯಿಗಿಂತ ಆ ಹುಡುಗನ ಒಮ್ಮೆ ನೆರೆಸಿ ಆಳಾಗಿ ಕೆಲಸ ಮಾಡುತ್ತಿರುವ ಅಂದರೆ ಅವರ ತಂದೆಗಳ ಮಗನ ಕೆಲಸವನ್ನು ಮಾಡುತ್ತೇನೆ. ಬ್ರಾಹ್ಮಣ ವೇಷ ಮಾಡಿಕೊಂಡು ಹೋಗ್ತೇನೆ.
ಬರ್ರಿ ವಿಚಾರಿಸ್ಬೇಕು. ಶಂಭೋ ಶಂಭೋ ಶಂಕರ ಸದ್ಗುರುನಾಥ ಶಂಭೋ ಶಂಕರ. ಅಪ್ಪ ಮಗು ಪೂಜ್ಯರಿ, ನೀನು ಯಾರಪ್ಪ? ಇಲ್ಲಿ ಕುಳಿತರು ಕಾಲಗಳ ಮಗು. ಪೂಜ್ಯರಿ, ನಾನು ಇಬ್ಬರದ ಮಡಿವಾಡಿ ತಿಮ್ಮೇಶ್ವರ ಮನೆಯಾಳು. ನನ್ನ ಹೆಸರು ಚಿತ್ರವನ್ನು ಕರೆಯುವುದು. ನನಗೆ ಸಚಿವರು ಕಾಯ್ತಾ ಕುಳಿತಿರು ಪೂಜ್ಯರಿ. ಯಾರು ಯಾರು ಇಲ್ಲಿಗೆ ಬರಲು ಕಾರಣ ಮಗು? ನನಗೆ ಬಹಳ ಬಾಯಾರಿಕೆ ಆಗಿದೆಯಪ್ಪ. ಎಲ್ಲಿಯಾದ್ರೂ ಸ್ವಲ್ಪ ಜನವನ್ನು ತೋರಿಸುವ ಮಗು. ಪೂಜ್ಯರಿ, ಈ ಪಟ್ಟಣದಲ್ಲಿ ಒಂದು ಬಾವಿ ಇರುವುದು. ಆ ಕಾವಲುಗಾರನಿರುವನು. ಒಳಕ್ಕೆ ಹೋದ್ರೆ ಓದಿಸುವನು ಪೂಜ್ಯರಿ. ಮಗು, ನನಗೆ ಸರಿಯಾಗಿ ನೇತ್ರಗಳು ಕಾಣುತ್ತಿರಲಿಲ್ಲಪ್ಪ. ನೀನೇ ಬಂದು ತೋರಿಸುವ ಮಗು. ಪೂಜ್ಯರಿ, ನಾನು ಕಟ್ಟಡ ಬಿಟ್ಟು ಬಂದರೆ ಸಾಯಂಕಾಲಕ್ಕೆ ಮನೆಗೆ ಹೋದರೆ ನಮ್ಮ ದೈವ ನನಗೆ ಒಡೆಯವರು ಪೂಜ್ಯರಿ. ಮಗು, ನೀನು ಬಂದು ತೋರಿಸ ಹೋದರೆ ನಾನೇ ಬಿದ್ದು ಪ್ರಾಣತ್ಯ ಮಾಡಿಕೊಳ್ಳುವೆ. ನಿಮಗೆ ಬ್ರಹ್ಮಾತ್ಮ ದೋಷ ಬರುವುದು ಮಗು. ಜನವನ್ನು ತೋರಿಸಿದರೆ ಊಟಕ್ಕಿಟ್ಟ ಪುಟ್ಟಕ್ಕೆಂದರು ಹೆಚ್ಚೆಂದು ಹಿರಿಯರು ಹೇಳುವರು. ಸ್ವಾಮಿ ಬೇಗ ಬೇಗ ಕತ್ತರಿಸದ ಬಿಡದೆ ನನ್ನನ್ನು ನಂಬಿದ ಕಡೆಗೆ ಮೋಸ ಮಾಡಿದಂತಾಗುವುದಲ್ಲ. ಏನು ಮಾಡಲಿ ಸರಿರಾಜ, ಇನ್ನು ನನ್ನ ಮೇಲೆ ಜಯಬಾರದೆ ಅಪ್ಪ. ಸರಿರಾಜ, ಎಂತಹ ಸಂಕಟಕ್ಕೆ ಸಿಲುಕಿಸುವೆ ತಂದೆ. ಏನೇನಾಗಲಿ, ನನ್ನ ಸತ್ಯಕ್ಕಿಂತಲೂ ಈತನ ಕರಗಳು ಮಹಾ ದೊಡ್ಡದೆ. ಈತನ ಕರಗಳನ್ನು ಕತ್ತರಿಸಿ ನನ್ನ ದಣಿಗಳಿಗೆ ಒಪ್ಪಿಸಿ ನನ್ನ ಸತ್ಯವನ್ನು ನಾನು ಕಾಪಾಡಿಕೊಳ್ಳುತ್ತೇನೆ. ಇರುವ ಕಷ್ಟವಿಲ್ಲ, ಸರಿಯಾಗಿ ತಿಳುವಳಾಗುವುದು. ಆದರೆ ನನ್ನ ಮಗನು ಸ್ವಾಮಿ ಎಲ್ಲಿರುವನು ಸ್ವಾಮಿ? ಬೆಳಗಿನಿಂದ ಒಟ್ಟಿಗೆ ಎದ್ದು ಬಿಟ್ಟದೆ. ಅದೇ ತುಪ್ಪದಲ್ಲಿ ಬೆಂಡಾಗಿರುವನು ಕಾರಣದ ಸ್ವಾಮಿ ನನ್ನ ಕತ್ತರು ಸ್ವಾಮಿ. ಆದರೆ ಸ್ವಾಮಿ ನನ್ನ ಕತ್ತರು ಸ್ವಾಮಿ. ಆದರೆ
ಕಳ್ಳನನ್ನು ಸಾರಿದರು ನಾನು ನಂಬುವುದಿಲ್ಲ ಕಂದ. ಎಷ್ಟು ಈ ಜಗತ್ತಿನಲ್ಲಿ ಕಳ್ಳನನ್ನು ಸಾರಿದರು ನಾನು ನಂಬುವುದಿಲ್ಲ ಕಂದ. ಒಂದು ಮಾತನಾದ್ರೂ ಮಾತನಾಡು ಕಂದ. ಹೇಳು ಕಂದ, ಎದ್ದೇಳು ಕಂದ, ಹೇಳು. ನೀನು ಮಕ್ಕಳನ್ನು ಆಡುದಿಲ್ಲವೇನಪ್ಪ? ನನ್ನ ಕಂದನ ಕರಗಳನ್ನು ಕಡಿಯುವಾಗ ನನ್ನ ಕಂದನು ಅಮ್ಮ 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 ಎಂದ ಕೂಗಿದ ಕೂಗು ಈ ನಿನ್ನ ಹೃದಯಕ್ಕೆ ಬಡಿಯಲಿಲ್ಲ. ಹೇಳು ಕಂದ, ಹೇಳು ಕಂದ, ಎಂದು ಹೇಳು ಕಂದ, ಹೇಳು ಕಂದ. ಇದೇನ ಆಶ್ಚರ್ಯ? ಪುತ್ರ ಶೋಕದಿಂದ ಪೀಡಿತರಾಗಿ ದುಃಖಿಸುವ ಸಮಯದಲ್ಲಿ ಈಕೆಯ ಸೀರೆ ಸರವಿಚ್ಚಣಕ್ಕೆ ಜಾರಿ ಬಿದ್ದ ಮೇಲೆ ಈಕೆಯ ಕೊರನಲ್ಲಿರುವ ಮಾಂಗಲ್ಯವು ಸೂರ್ಯಮಾನ ಪ್ರಕಾಶವಾಗಿ ಹೊರಟಿರುವುದಲ್ಲ. ಈಕೆ ಯಾರಾಗಿರಬಹುದು? ಯಾರಾದರೂ ಆಗಲಿ ವಿಚಾರಿಸಿ ನೋಡುತ್ತೇನೆ. ಅಮ್ಮ, ನೀನು ಯಾರು ತಾಯಿ? ನೀನು ಪುತ್ರ ಶೋಕದಿಂದ ಪೀಡಿತರಾಗಿ ದುಃಖಿಸುವ ಸಮಯದಲ್ಲಿ ನಿನ್ನ ಸೀರಸರ ಜಳಕ್ಕೆ ಜಾರಿದ್ದ ಮೇಲೆ ನಿನ್ನ ಕೊರಲಿರುವ ಮಾಂಗಲ್ಯವು ಸೂರ್ಯಮಾನ ಪ್ರಕಾಶವಾಗಿ ಹೊರಟಿರುವುದಲ್ಲ. ನೀನು ಯಾರಾಗಿರಬಹುದು ತಾಯಿ? ಕಾಪಾಡ್ತದೆ ರಾಜ, ಕಾಪಾಡ್ತದೆ. ಏನಿದು? ಪರಮಾತ್ಮ, ನನ್ನ ಪತಿ ಕಟ್ಟಿದ ಮಾಂಗಲ್ಯ ಮತ್ತಾರಿತರರ ಕಣ್ಣಿಗೆ ಕಾಣುವುದಿಲ್ಲವಲ್ಲ. ನನ್ನ ಪತಿ ಕಟ್ಟಿದ ಮಾಂಗಲ್ಯವು ಯಾರಿಗೆ ಕಾಣುವುದಿಲ್ಲವಲ್ಲ, ಇವರಿಗೆ ಹೇಗೆ ಕಾಣಿಸಿತು? ಅಥವಾ ಅಥವಾ ನನ್ನ ಪದರದ ಧರ್ಮ ಹಾಳಾಗಿ ಹೋಗಿರುವುದು ಕಾಣಿದಲ್ಲ ತಂದೆ? ಅಥವಾ ತಾಯಿ ಜಗದಾಂಬೆ ಕೊಟ್ಟವರು ಏನಾಗಿರುವುದು ಕಾಣದಲ್ಲ? ನನ್ನ ಬುದ್ಧಿ ಬಡಿದಿರುವುದು ಕಾಣದಲ್ಲ ತಂದೆ? ನಾನು ಸುಬ್ಲಕ್ಷ್ಮಿ, ನಾಳೆ ನಮ್ಮ ಮಗುವಿನ ಹಾಗೆ ಆಗಲಿ. ನಾನು ಈಗಲೇ ಪೇಟೆ ಹೋಗಿ ನಾಳೆ ನಮ್ಮ ಮಗುವಿನ ವರ್ಧಂತಿ ಹಬ್ಬವಿರೋ ಕಾರಣ ಗೋಧಿ ಬಿಸಲು ಒಂದು ಆಳು ಬೇಕಾಗಿರುವುದು. ಯಾರಾದರೂ ಬರುವಿನ? ಯಾರು ಬರುವಂತೆ ಕಾಣುತ್ತಿಲ್ಲ. ಇರಲಿ, ರಾಮಶಾಸ್ತ್ರಿಗಳ ಮನೆಯಲ್ಲಿ ಒಬ್ಬಳು ದಾಸಿ ಇರೋಳು ಎಂದು ಕೇಳ್ಪಟ್ಟಿದ್ದಾರೆ. ವಿಚಾರಿಸಿ ನೋಡ್ತೀನಿ. ರಾಮಶಾಸ್ತ್ರಿಗಳೇ, ಏನೋ ಗಲ್ಪಾಸೆಟ್ರು ಮನೆ ಹತ್ರ ಬಂದ್ಬಿಟ್ರಲ್ಲ? ಏನಿಲ್ಲ ಸ್ವಾಮಿ, ನಾಳೆ ನಮ್ಮ ಮಗು ವರ್ಧಂತಿ ಹಬ್ಬ ಇತ್ತು. ಗೋಧಿ ಬೀಸೋಕೆ ಒಂದು ಆಳು ಬೇಕಾಗಿತ್ತು. ನಾವೇ ಬರ್ಲೆ? ಬೇಡ ಸ್ವಾಮಿ, ನಿಮ್ ಕೈ ಕೆಲಸ ಮಾಡ್ಸೋಕಾಗುತ್ತೆ. ನಿಮ್ ಮನೇಲಿರೋ ದಾಸಿನ ಕಳಿಸ್ಕೊಡಿ ಸ್ವಾಮಿ. ಹಾಗೆ ಅಮ್ಮ ದಾಸಿ ಇವರ ಮನೆಯಲ್ಲಿ ಗೋಧಿ ಬಿಸಿಲು ಹೋಗುವೇನಮ್ಮ? ತಾವು ಅಪ್ಪಣೆ ಕೊಟ್ಟರೆ ನಾನು ಅಯ್ಯ, ಕೂಲಿ ಎಷ್ಟು ಕೊಡ್ತೀರಾ ಸ್ವಾಮಿ? ದಿನ 8 ಆಣೆ ಕೊಡ್ತೀವಿ, ಈ ದಿನ 5 ರೂಪಾಯಿ ಕೊಡ್ತೀವಿ ಸ್ವಾಮಿ. ಹಾಗಾಗಿ ಬೇಗ ಕರ್ಕೊಂಡು ಬೇಗ ಕಳಿಸ್ಬಿಡಿ. ಹಾಗೆ ಆಗ್ಲಿ ಸ್ವಾಮಿ, ನೀವು ಕೂಡ ತಪ್ಪದೆ ವರ್ಧಂತಿ ಹಬ್ಬ ಹಾಗೆ ಆಗ್ಲಿ, ಬರ್ತೀವಿ ಮನೆಗೆ. ಸುಬ್ಲಕ್ಷ್ಮಿ, ದಾಸಿ ಏನೋ ಕರ್ತೇನೆ, ಕೆಲಸ ಮಾಡಿಸೋಣ. ಹಾಗೆ ಅಮ್ಮ ದಾಸಿ ತಾಯಿ ಹೀಗೆ ಬರುವುದಾಗು ಎರಡರಾಗಿ ತಾಯಿ. ಅಮ್ಮ ತಾಯಿ, ಗೋಧಿ ನೀರು ಗೋಧಿ ಕಂದು ಇಲ್ಲೇ ಇರುವುದಮ್ಮ. ಗೋಧಿಯನ್ನು ಬೀಸಮ್ಮ. ಹಾಗೆ ಆಗಲಿ ತಾಯಿ. ಒಳಗಡೆ ತುಂಬಾ ಕೆಲಸ ಇರುವುದಮ್ಮ. ಹೌದು ತಾಯಿ. ಗೋವಿನ ಕೈಗೆ ಬಂಗಾರ. ಹೌದು ತಾಯಿ. ಜಾಗೃತಿಯಾಗಿ ನೋಡಿಕೊಳ್ಳುವ. ಹಾಗೆ ಆಗಲಿ ತಾಯಿ.
ಸಾಕ್ಷಿಯಾಗಿಯೂ ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ಅಲ್ಲಿ ಕಾಣುತ್ತಿರುವ ಚಿತ್ರಪಕ್ಷಿಯು ಸಜೀವವಾಗಿ ಒಂದು ಮಗುವಿನ ಕೈಯಲ್ಲಿದ್ದ ಗಿರಿಕೆಯನ್ನು ನೀವು ಪುನಃ ಚಿತ್ರಪಕ್ಷಿ ಆಯ್ತು ಬರುತ್ತದೆ ಸ್ವಾಮಿ. ಇದು ನಿಜವಾದ ಸಂಗತಿ ಏನಮ್ಮ ಈ ಮಾತನ್ನ ಯಾರಾದ್ರೂ ನಂಬ್ತಾರೇನಮ್ಮ? ನೀನ್ ಯಾರ ಪತ್ನಿ ಅಮ್ಮ? ಸ್ವಾಮಿ, ರಾಮಜೋಸದ ತೋಟದಲ್ಲಿ ಹಾಳಾಗಿರುವ ಗೊರವೇ ಹೆಂಡತಿ ನಿನ್ನ ಹೆಂಡತಿಯನ್ನೇ ಕೇಳಯ್ಯ. ಅವಳಿಗೆ ಹೇಳೋದು ನೆಲೆಗೆಲ್ಲಿರು ನಾನೇ ಹೇಳ್ತೀನಿ ಕೇಳಯ್ಯ. ನಿನ್ನ ಹೆಂಡತಿನ ಗೋಲಿ ಬೀಸೋಕೆ ಅಂತ ಕರ್ಕೊಂಡ್ಬಂದ್ರೆ ನಮ್ಮ ಮಗು ಕೈಯಲ್ಲಿದ್ದ ಪರರ ವಸ್ತುವನ್ನು ಕಂಡರೆ ಪಾಷಾಣದಂತೆ ಕಾಣಬೇಕು. ಪರರ ಸ್ತ್ರೀಯನ್ನು ಕಂಡರೆ ನನ್ನ ಹೆತ್ತ ತಾಯಿಯೆಂದೇ ಭಾವಿಸಬೇಕು. ಪರರ ಗಂಡಸರನ್ನು ಕಂಡರೆ ನಮ್ಮ ತಂದೆಯೆಂದೇ ಭಾವಿಸಬೇಕು. ಚಂದ್ರ, ಅವರ ವಸ್ತುವನ್ನು ಕದ್ದಿದ್ದರೆ ಕೊಟ್ಟುಬಿಡುವುದಾಗುವುದೇನು? ಮನೋಹರ, ನಿಮ್ಮನ್ನು ಲಭ್ಯವಾಗುವ ಕಾಲದಿಂದಲೂ ಇಲ್ಲಿಯವರೆಗೂ ಒಂದು ಸುಳ್ಳನಾಗಲಿ ಒಂದು ತಪ್ಪನ್ನಾಗಲಿ ಕಳ್ಳತನವನ್ನು ಮಾಡಬಲ್ಲದೆ. ಮನೋಹರ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ಅಲ್ಲಿ ಕಾಣುತ್ತಿರುವ ಚಿತ್ರಪಕ್ಷಿಯು ಸಜೀವವಾಗಿ ಒಂದು ಮಗುವಿನ ಕೈಯಲ್ಲಿದ್ದ ಗಿರಿಕೆಯನ್ನು ನೀವು ಪುನಃ ಚಿತ್ರಪಕ್ಷಿ ಆಯ್ತು ಹೊರತು ನಾನು ಕರೀಲಿಲ್ಲ ಮನೋಹರ. ಇದೇ ನಿಜವಾದ ಸಂಗತಿ ಸ್ವಾಮಿ. ನಾನು ವಿಸ್ತೃತವಾಗಿ ಬೇಡಿಕೊಂಡರು ನಾನು ಕದ್ದಿಲ್ಲ ಎಂಬುದಾಗಿ ಹೇಳುತ್ತಿರುವಳು. ಇದಕ್ಕೆ ನಾವೇನು ಮಾಡಲು ಸಾಧ್ಯ ಸ್ವಾಮಿ? ನೀವು ಮೂವರನ್ನು ಕಪ್ಪಕ್ಕೆ ಕಟ್ಟಿ ನಿಮ್ಮ ಮನಂತೆ ಹೊಡೆಯಿರಿ. ನಮ್ಮ ಮನೆಯ ಹೊರದಂತೆ ಹೋಗಿದ ತಕ್ಷಣ ನಮ್ಮ ಪಟ್ಟಣ ಸೂರ್ಸೇನ ಮಹಾರಾಜ ಕರ್ಕೊಂಡು ಹೋಗಿ ತಕ್ಕ ಶಿಕ್ಷೆಯನ್ನು ಏನು ಗೊರತೋಡಿಂದ ಗಿರಿಕಿ ಬಿದ್ದಿದೆ. ಹೌದು, ಸಾಮಾನ್ಯ ಕಳ್ಳರಲ್ಲ, ಸೀಮೆಗಿರಿಸುವ ಮತ್ತೊಮ್ಮೆ ಕಂಬಕ್ಕೆ ಕಟ್ಟಿ ಮನವನ್ನಂತೆ ಹೊಡೆಯಿರಿ. ಹಾಗೆ ಆಗಿಲ್ಲ ಬಾಬು. ಇವರ ಮುಖ ನೋಡಿದರೆ ಶಿಕ್ಷಿಸುವುದಿಲ್ಲ, ಬಂಧಿಸಿ ಬಿಡುವುದಲ್ಲ. ಇದರಲ್ಲಿ ನಾನು ದೇವಸ್ಥಾನ ಮಾಡಿಕೊಂಡು ಹೋಗಿ ಊರುಗಳಿಗೆ ರಾಜ್ಯ ಮಾರನ್ನು ವಹಿಸಿಕೊಂಡು ಈ ಚಂದಾಸಿ ನಾನೇ ಕೆಲಸವನ್ನು ಮಾಡಿ ಮಾಡುತ್ತೀನಿ. ನಾನೀಗ ಎತ್ತಿವೆ ಸುತ್ತಾಡಿಕೊಂಡು ಶಂಭೋ ಶಂಕರ, ಶಂಭೋ ಶಂಕರ. ಅಯ್ಯ ರಾಜನ್, ನನಗೆ ಮಂಗಳವಾರ ಮೇಲೆ ಕೇಳುವರಾಗಿ. ಸ್ವಾಮಿ, ತಾವು ಯಾರು? ನನ್ನ ರಾಜಾಂತರವನ್ನು ಕಾರಣವೇನು ತಿಳಿಸುವರಾಗಿ. ಅಯ್ಯ ಸೂರಸೇನ ಮಹಾರಾಜ, ನನ್ನದಾದು ಶಕಡಗಿರಿ. ನಾನೊಂದು ತಪಸ್ಸನ್ನು ಮಾಡುತ್ತಿರುವಾಗ ನನ್ನ ತಪಸ್ಸಿಗೆ ಒಂದು ವಿಜ್ಞಾಪನದೊಂದಿನಲ್ಲಿ ಬಂದೆನು. ನೀನು ನಡೆಸಿಕೊಡುತ್ತೇನೆ, ನಾನು ತಿಳಿಸುತ್ತೇನೆ. ಹಾಗೆಂದು ಕರಭಾಷೆಯನ್ನು ಕೊಡುವರಾಗಿ. ಹೇಳಿಕೊಳ್ಳಿ, ಕರಭಾಷೆಯನ್ನು ಹೇಳುವರಾಗಿ. ಅಯ್ಯ ಸೂರಸೇನ ಮಹಾರಾಜ, 3 ಗಳಿಗೆಯನ್ನು ರಾಜ್ಯಭಾರದ ಬಿಟ್ಟುಕೊಡಬೇಕು. ಆಗಲಿ ಸ್ವಾಮಿ. ನಿನ್ನ ರಾಜ ಕಿರೀಟವನ್ನು ಶಿರದ ಮೇಲೆ ಇರಿಸಬೇಕು. ಅಪ್ಪಣೆ ಸ್ವಾಮಿ. ನಿನ್ನ ರಾಜ ಮುದ್ರಿಕೆಯನ್ನು ಬೆಳಗ್ಗೆ ತರಿಸಬೇಕು. ಆಗಲಿ ಸ್ವಾಮಿ. ನಿನ್ನ ಪಟ್ಟದ ಕತ್ತಿನ ನನಗೆ ಕಟ್ಟಬೇಕು. ಆಗಲಿ ಸ್ವಾಮಿ. ನೀನೊಂದು ಕಡೆ ಮಂತ್ರಿಯಾಗಿ ಕುಳಿತುಕೊಳ್ಳಬೇಕು. ಆಗಲಿ ಸ್ವಾಮಿ. ನಿನ್ನ ಮಧ್ಯೆ ನನಗೆ ಸೈನ್ಯದ ಮಧ್ಯೆ ಆಗಬೇಕು. ಆಗಲಿ ಸ್ವಾಮಿ. ನಾವು ಹೇಳಿದ ಕಾರ್ಯವನ್ನು ನಡೆಸುತ್ತಿರಬೇಕೆಂದು ರೀತಿ ಸ್ವಾಮಿ, ಕಾರ್ಯವನ್ನು ಹೇಳುವರಿ. 1 ಗಂಟೆ ಹೇಳಿದರೆ ಸದಾ ಕಾಲ ನೇರವಾಗಿ ನಾಗರಾಗಿದ್ದು ನಮ್ಮನ್ನು ಆಶೀರ್ವದಿಸಿ ಕಿರೀಟವನ್ನು ಕೊಡುವರಾಗಿ. ಸ್ವಾಮಿ, ತೆಗೆದುಕೊಳ್ಳಿ ರಾಜ ಮುದ್ರಿಕೆಯನ್ನು.
ತೆಗೆದುಕೊಳ್ಳಿ ಪಟ್ಟದ ಕತ್ತಿಯನ್ನು. ಸ್ವಾಮಿ ನೀವು ರಾಜನಾಗಿದ್ದು ನಾನು ಆಶೀರ್ವದಿಸಿ ಸ್ವಾಮಿ. ಹಾಗಾಗಲ್ಲ ಜನರ ಒಂದು ಸ್ಥಾನಕ್ಕೆ ಕುಳಿತುಕೊಳ್ಳುವನಾಗೋ. ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ. ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಸುಖ ಸೌಖ್ಯದಿಂದ ಕಳವಳಿಸುತ್ತಿರುವರು. ಅಷ್ಟೇಕರ ಮಹಾಪ್ರಭು ನಮ್ಮ ಅರಮನೆ ಮುಂಭಾಗದಲ್ಲಿ ಗಲಿಜಾಗುತ್ತಿರುವುದಲ್ಲ. ಮಹಾಪ್ರಭು ಧನಪಾಲ ಶೆಟ್ಟಿಯು ಯಾರೋ ಕಳವಳಿ ಕಟ್ಟಿಸುತ್ತಿರುವರು. ಏನು ಕಡಪಾಲ ಕಳುತ್ತಿರುತ್ತಿರುವರ ಹೌದು ಮಹಾಪ್ರಭು. ಬಹಳ ಮರ್ಯಾದೆ ರಾಜಾಸನಿಗೆ ಬರಮಾಡಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ಕರೆದುಕೊಂಡು ಬನ್ನಿ ಅವರನ್ನು. ಮಹಾಪ್ರಭುಗಳಿಗೆ ದಂಡಮೋ ದಂಡಮೋ. ಕಡಪಾಲ ಶೆಟ್ಟರೆ ನಿಮಗೆ ಮಂಗಳವಾರ ಬೇರೆ ಕೇಳುವರಾಗಿ ನಿರುಮದ ಸಮಾಚಾರವೇನು? ಮಹಾಪ್ರಭು ನಮ್ಮ ಮನೆಯಲ್ಲಿ ವರದಕ್ಷಿಣೆ ಹಾಕುವುದಾದ ದಾಸಿಯನ್ನು ಗೋಧಿ ಬೀಸಲೆಂದು ಕರೆದುಕೊಂಡು ಹೋಗಿದ್ದೆವು. ಗೋಧಿ ಬೀಸುವ ಸಮಯದಲ್ಲಿ ನಮ್ಮ ಮಗುವಿನ ಕೈಯಲ್ಲಿದ್ದ 1 ಲಕ್ಷ ಬೆಲೆ ಬಾಳುವ ಚಿನ್ನದ ಗಿರಿಕೆಯನ್ನು ಬಂದು ಇಲ್ಲ ಎಂದು ಸುಳ್ಳನಾಡಿದರು. ನಮ್ಮ ಸೇವಕರು ಹೊರವನ್ನು ಸೋಲಿಸಿದಾಗ ಅವನು ನೋಡಿದ ಗಿರಿಕೆ ಇತ್ತು. ಆದ್ದರಿಂದ ಸತ್ಯವನ್ನು ಹೊರಹಾಕಿ ಇವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಕಡಪಾಲ ಶೆಟ್ಟರೆ ನಾನು ನಿಮಗೆ ಕೊಂಡು ಕೊಡಿಸುತ್ತೇನೆ, ನೀವೇ ನೋಡುವರಾಗಿ. ಏನಮ್ಮ ದಾಸಿ ಶೆಟ್ಟರ ಮನೆಗೆ ಗೋಧಿ ಬೀಸಲು ಹೋಗಿರುವುದು ಸತ್ಯ ತಾನೆ? ಹಾಗಾದ್ರೆ ಶೆಟ್ಟರ ಮಗುವಿನ ಕೈಯಿಂದ ಕಿರಿಕಿರಿ ಬರುವಂತರಾಗು. ಸ್ವಾಮಿ ನಿಮ್ಮ ಪಾದ ಸಾಕ್ಷಿ ಆಗಿರು, ಆ ಪರಮಾತ್ಮನ ಪಾದ ಸಾಕ್ಷಿ ಆಗಿರು. ಅಲ್ಲಿ ಕಾಣುತ್ತಿರುವ ಚಿತ್ರಪಕ್ಷಿಯು ಸಜೀವವಾಗಿ ಬಂದು ಮಗುವಿನ ಕೈಯಲ್ಲಿದ್ದ ಕಿರಿಕೆಯನ್ನು ನಿಪ್ಪಳ ಹಾಕಿದ ಬಗ್ಗೆ ಆಚರಣೆ ನಿಜವಾದ ಸಂಗತಿ. ಏನಮ್ಮ ದಾಸಿ ಆ ಗೋಡೆಲ್ಲ ಬರುವಂತ ಬಗ್ಗೆ ಜೀವನದ ಬಂದು ಕಿರಿಕಿನ ಬೋದೆ. ನಾನಾದ್ರೂ ಆಗಲಿ ತಮ್ಮ ಪ್ರಜೆಗಳನ್ನು ನಂಬುವುದೇ? ಕಿರಿಕಿನ ಕೊಟ್ಟ ಸರಿ ಹೋಯಿತು, ಇಲ್ಲವಾದ ತಕ್ಕ ಶಿಕ್ಷಣ ಮಾಡಿದ ಎಚ್ಚರಿಕೆ. ಸ್ವಾಮಿ ಹಿಂದೆ ಎಂತೆಂತ ರಾಜಾದಿರಾಜರು ಬಂದ ಕಷ್ಟದಿಂದ ಅನುಭವಿಸಿಕೊಂಡು ಕೊನೆಗೂ ಸತ್ತಿದ್ದದೆಲ್ಲ ಗಳಿಸಿದರು. ಸ್ವಾಮಿ ಒಳಗು ಹೊರಗು ನನ್ನ ಅಂತರಾತ್ಮವನ್ನು ಸಾಕ್ಷಿ. ಇದರ ಮೇಲೆ ನಮ್ಮ ಚಿತ್ತಾಸು ಇರಲಿ ಅಯ್ಯ ದೇಶಿಗರ ಈಗ ಏನಾಗಬೇಕು? ನನ್ನ ಧರ್ಮಪತಿ ಸ್ವಾಮಿ. ನಿನ್ನ ಧರ್ಮಪತಿಗೆ ಹೇಳಿ ಧರ್ಮಶೇಖರ ಮನೆಗೆ ಮಗುವಿನ ಕೈಯಲ್ಲಿ ಕಿರಿಕಿರಿ ಕೊಡಿಸುವಂತನಾಗು. ನಾನು ಎಷ್ಟು ವಿಧವಾಗಿ ಹೇಳಿದರೂ ನಾನು ಕದ್ದಿಲ್ಲ ಎಂಬುದಾಗಿ ಹೇಳುತ್ತಿರುವುದು ಇದಕ್ಕೆ ನಾನೇ ಸ್ವಾಮಿ. ಅಯ್ಯ ದೇಶಿಗರ ಸ್ವಾಮಿ ಧನಪರಶಿವರ ಸೇವಕರು ಸೋಲಿಸಿದಾಗ ನಿನ್ನ ಅಂಗಿನ ಕಿರಿಕೆ ಬಿದ್ದು ಸತ್ಯ ತಾನೆ? ನಮಗೆ ಸತ್ಯವಾಗಿರಬಹುದು, ನಾವು ಆ ಕಳ್ಳತನವನ್ನು ನಾವು ಮಾಡಿಲ್ಲ ಸ್ವಾಮಿ. ಅಯ್ಯ ನೀನು ಕದಿಯಲಿದ್ದೇ ಇಲ್ಲ, ಗದ್ದೆಯಲ್ಲಿ ಒಪ್ಪಿಕೊಂಡು ನಮ್ಮ ರಾಜ್ಯದಲ್ಲಿ ಅಂತ ರಾಜ್ಯವನ್ನು ಬಿಡುತ್ತಾರೆ. ಏನು ಸ್ವಾಮಿ, ಕತ್ತಿರದ ವಸ್ತುವನ್ನು ಕದ್ದೆ ಎಂಬುದಾಗಿ ಒಪ್ಪಿಕೊಂಡರೆ ನಿಮ್ಮ ರಾಜ್ಯದಲ್ಲಿ ನನಗೆ ಅರ್ಧ ರಾಜ್ಯವನ್ನು ಕೊಡ್ತೀರಾ? ಹೌದು, ಅಂತ ರಾಜ್ಯವನ್ನು ಬಿಡುತ್ತೇನೆ. ಸ್ವಾಮಿ ಅಯ್ಯ ದೇಶಿಗರ ಕದ್ದಿರದ ವಸ್ತುವನ್ನು ಕದ್ದೆ ಎಂಬುದಾಗಿ ಒಪ್ಪಿಕೊಂಡರೆ ನಿಮ್ಮ ರಾಜ್ಯದಲ್ಲಿ ನನಗೆ ಅರ್ಧ ರಾಜ್ಯ. ಹೌದು ಪರಮಾತ್ಮ ರಣರಂಗದಲ್ಲಿ ಹಿಡಿಯುತ್ತೇವೆ, ಕೈ ಹಿಡಿದು ಬಿಲ್ಲನ್ನು ಹಿಡಿದು ನಿಲ್ಲುವರಲ್ಲ. ಕಾಲ್ ಕೆಲವು ರಣರಂಗದಲ್ಲಿ ರಣಕ್ಕೆ ಬೇರಾಗಿ ನಿಂತರೂ ಸರಿಯೇ, ನಾವೆಂದಿಗೂ ಸುಳ್ಳ ನಾಡತಕ್ಕವಲ್ಲ. ನಿನ್ನ ಇಚ್ಛೆ ಇದ್ದಂತೆ ನೀವು ನಡೆಸಿಕೊಳ್ಳಿ ಸ್ವಾಮಿ. ಅಂದ್ರೆ ಹೇಳಿದರು ಈ ನೇತ್ರಗಳಿಗೆ ನೋಡಿಲ್ಲ ಹೇಳ್ತಾರೆ, ಇದರ ನೇತ್ರ ಚೇಳುವಂತರಾಗೋ. ಅಪ್ಪಣ ಮಹಾಪ್ರಭು ಇಲ್ಲವೋ ಚೋರ ಸರಿ ಇಲ್ಲವೋ ಹಾಗೆಯೇ ಆಗಲಿ ಪರಮಾತ್ಮ. ಅಂದ್ರೆ ವಿಧವಾಗಿ ಕೇಳಿದರೆ ನಾಳೆಗೆ ಸುಳ್ಳನ್ನು ಹೇಳುವುದರಿಂದ ಹೇಳುವಂತರಾಗು. ಚೋರ ನಿಲ್ಲುವುದಾಗು. ಹರಿತವಾರ
ನಮ್ಮ ಮೂರು ಮಂದಿ ಕಷ್ಟ ಸುಖಾದಿಗಳೆಲ್ಲವರಿಗೆ ಅರ್ಪಿತವಾಗಲಿ ಸರಿ ರಾಜ. ಅಂದ್ರೆ ಈಕೆ ನಾಲ್ಕು ಹೇಳುವುದಲ್ಲ ಸರಿ ರಾಜ, ಕಾಪಾಡುತ್ತಿದ್ದೆ ನಮ್ಮನ್ನು ಕಾಪಾಡಬಾರದು ತಂದೆ. ದಯಾನಿಧಿ ಕಾಪಾಡು ಸರಿ ರಾಜ, ಕಾಪಾಡು ಪರಮಾತ್ಮ. ಸಿದ್ಧಳಾಗುವ ನಾವೇ ಕತ್ತರಿಸುವೆನು. ನಾಳೆಗೆ ಕತ್ತರಿಸಿ ತಂದಿರುವೆನು. ಅಂದ್ರೆ ಈ ಮೂವರಂಗೈನರು ನಮ್ಮ ರಾಜ್ಯದಲ್ಲಿದ್ದರೆ ನಮ್ಮ ರಾಜ್ಯದ ಪ್ರಜೆಗಳೇ ಹೊರತೆ ಕಲಿಸಿಕೊಳ್ಳುವರು. ಇವರ ಧೋರಣೆಗೆ ಕೊಳ್ಳುವರು ಆಚಾರ ಮಾಡುವರು. ಒಪ್ಪಳವಾಗುವ ಯಾರಲ್ಲೇ ಈ ಕಳ್ಳನ್ನು ಎಳೆದುಕೊಂಡು ಹೋಗಿ ನಮ್ಮ ರಾಜ್ಯದ ಗಡಿಂದಾಚೆ ತಳ್ಳಿ ನನ್ನ ರಾಜಾಸ್ಥಾನವು ಪವಿತ್ರವಾಯಿತು. ಸ್ವಾಮಿ ನಾವು ಈಗ ಎಲ್ಲಿಗೆ ಬಂದಿದ್ದೀವಿ ಕಂದ? ತಂದೆ ಇಲ್ಲಿ ಒಂದು ಹಳೆ ಕೊಂಡುಕೊಳ್ಳುವರಾಗಿ ಹಾಗೆ ಅನುಸಾರದಿಂದ ನಮಗೆ ಈ ಪರಮಾತ್ಮನು ಈಗ ಸೇವೆ ಮಾಡಿರುವುದು ತಂದೆ. ಅಯ್ಯ ತಾವು ಯಾರು? ಅಯ್ಯ, ನನ್ನ ಹೆಸರು ನೀಲಕಂಠಾಚಾರ್ಯ ಎಂದು ಕರೆಯುವರು. ನಂದು ಕಳಿಂಗ ರಾಜ್ಯವಯ್ಯ. ಸ್ವಾಮಿ, ಅಯ್ಯ, ತಾವು ನೀಲಕಂಠಚಾರ್ಯ ಆದ ಮೇಲೆ ಕಳಿಂಗ ರಾಜ್ಯದ ರಾಜರು ಪ್ರಜೆಗಳು ಎಲ್ಲ ಸುಖ ಸಂಪತ್ತಿನಿಂದಲೇ ಸ್ವಾಮಿ. ಅಯ್ಯ, ಹಿನ್ನೆಲೆ ಕಳಿಂಗ ರಾಜ್ಯ ನಮ್ಮ ಸತ್ರದ ಮಹಾರಾಜರು ಅವರ ಹೆಂಡತಿಗೂಡಿ ಮಧ್ಯ ರಾಜರಲ್ಲಿ ಹೊರಟು ಹೋದರು. ಅದನ್ನು ಕಾಯ್ದಿದ್ದ ಬಿಟ್ಟು ನಿಮ್ಮ ರಾಜನು ಹೊಸಪಡಿಸಿಕೊಂಡನು. ಮಂತ್ರಿ ಸೈನ್ಯ ಕಾರಗಳಲ್ಲಿ ಕೊಳಿತಿರುವರಯ್ಯ. ಹಿನ್ನೆಲೆ ಕಳಿಂಗ ರಾಜ್ಯವಯ್ಯ. ಕಳಿಂಗ ರಾಜ್ಯಕ್ಕೆ ಅಂತಹ ದುರ್ವಿಧಿಯನ್ನು ತಂದಿಟ್ಟಿರುವ ಪರಮಾತ್ಮ. ಅಯ್ಯ, ನಮ್ಮ ಸತ್ರದ ಮಹಾರಾಜ ಕಟ್ಟಿಸ ಮಂಟಪವಯ್ಯ. ನಿನ್ನ ಮುಂದಿನ ಕಲ್ಯಾಣಿವಯ್ಯ. ನಾನು ಕಟ್ಟಿಸಿದ ಮಂಟಪವು, ನಾನು ಕಟ್ಟಿಸಿದ ಕಲ್ಯಾಣಿಯು ನನಗೆ ಗೋಚರವಿಲ್ಲದಂತೆ ಮಾಡಿದೆಯಾ ಪರಮಾತ್ಮ? ಅಯ್ಯ, ನೀವೇಕೆ ಕಷ್ಟಪಡುವರಿ? ನೀವು ಬರುವುದಾದ್ರೆ ನಮ್ಮ ಮನೆಗೆ ಬರುವರಾಗಿ ನಿಮಗೆ ಅನ್ನ ಆರತಿ ಹಾಕುತ್ತೇನೆ, ಬರುವೇನೆಯ ಸ್ವಾಮಿ. ಅಯ್ಯ, ನಾವು ಹಂಗಿನ ಅನ್ನವನ್ನು ತಿನ್ನುವವರಲ್ಲ ಸ್ವಾಮಿ. ನಮ್ಮ 3 ಜನರಿಗೆ ಏನಾದರೂ ಕೆಲಸ ಕಾರ್ಯವನ್ನು ಕೊಟ್ಟರೆ ನಾವು ಮಾತ್ರ ಬರುತ್ತೇವೆ ಸ್ವಾಮಿ. ಅಯ್ಯ, ಇದೇನು ಹೀಗೆ ಹೇಳ್ತಿರುವೆ? ನಿನಗೆ ನೋಡಲು ನೇತ್ರಗಳಿಲ್ಲ, ಈ ನಿನ್ನ ಹೆಂಡತಿಗೆ ಮಾತನಾಡಲು ನಾಲಿಗೆ ಇಲ್ಲ. ಕತೆ ಕೇಳಬೇಕೆಂದು ಆಸೆ ಆಗಿರುವುದು. ಅಯ್ಯ, ಹಿಂದೆ ಶನಿವಾರ ನಮ್ಮ ಮನೆಯಲ್ಲಿ ಪೂಜಾ ಸಾಮಗ್ರಿಗಳು ಸಿದ್ಧವಾಗಿದೆ. ಬೇಡಿಗೆ ಹೋಗಿ ಹರಿಕದಾಸನ ಕರ್ತೇನೆಯ. ಹಾಗೆ ಆಗಲಿ ಸ್ವಾಮಿ. ಅಯ್ಯ, ಹರಿಕದಾಸರೇ, ಈ ದಿವಸ ಒಂದು ಕಥಾ ಶ್ರವಣ ಮಾಡಬೇಕು, ಬರುವೇನೆಯ? ಬರುತ್ತೇನೆಯ. ಅಯ್ಯ, ಹರಿಕದಾಸರು ಕರೆತಿರುವೆನು. ಯಾವ ಕಥಾ ಬೇಕೋ ಕೇಳಿ ಸಂತೋಷಗೊಂಡಾಗಯ್ಯ. ಸತ್ಯ ಮಹಂದಾತ ಚಕ್ರವರ್ತಿಯಾದ ಆ ಕಥೆಯನ್ನು ತೋರಿಸಬೇಕೆಂದು ಬೇಡಿಕೊಳ್ಳಲು
ಅಯ್ಯೋ ಪರಮಾತ್ಮ, ಇದೇನು ನನಗೆ ಇದಕ್ಕಿದೆ ಹೊಟ್ಟೆ ನೋವು? ಅಯ್ಯೋ ಪರಮಾತ್ಮ, ಏನು ನನಗೆ ಇದಕ್ಕಿದೆ ಹೊಟ್ಟೆ ನೋವು ಪ್ರಾಪ್ತಿ ಆಗುವಲ್ಲ? ಈ ಕಾರಣವೇನು? ಸಂತೋಷ ಅಂದ್ರೆ ನಮ್ಮ ಸಂತೋಷ ಮಾಡ್ಲಕ್ಕ ಮಾಡಪ್ಪ. ಮಂಗಳಕ್ಕೆ ಮಾಡಿಲ್ಲ ಸಂತೋಷ ಆಯ್ತಲ್ಲ ಸ್ವಾಮಿಗೆ. ಅಯ್ಯೋ ಪರಮಾತ್ಮ, ಏನು ನಾನು ಈ ಉದರವೇನೇನು ನಾನೇನು ಮಾಡಲಿ? ನಮ್ಮ ಅರಮನೆ ಪುರೋಹಿತರನ್ನು ಕಳಿಸಿದರು. ಯಾರೇ ಏನಪ್ಪಣೆ? ಅರಮನೆ ಪುರೋಹಿತರನ್ನು ಬೇಗ ಕರ್ಕೊಂಡು ಬನ್ನಿ. ಅಪ್ಪಣೆ. ಪುರೋಹಿತರೆ ಬೇಗ ಬೇಗ ಬರುವುದಾಗಿ. ಏನಾಯ್ತು ಈ ರೀತಿ ನರಾತ್ರಿ ಹೊಟ್ಟೆ ಬೇರೆ ಪ್ರಾಪ್ತಿ ಆಯಿತು. ನಾವೇನು ನಿಮ್ಮ ಶಾಸ್ತ್ರದ ಆಧಾರವನ್ನು ತೆಗೆದುಕೊಳ್ಳುವುದಾಗಿ ಆಗಲೇ ಸ್ವಾಮಿ ನಮ್ಮ ಪುಸ್ತಕವನ್ನು ತೆಗೆದು ನೋಡುತ್ತೇವೆ. ನೀವು ಸ್ವಲ್ಪ ಮಳೆ ಹಾಕಿ ಸ್ವಾಮಿ, ನೀವು ಹಿಂದೆ ಒಬ್ಬ ಪ್ರತಿಷ್ಠೆ ಕೊಟ್ಟಿದ್ದೆ ಅಂತ ನಿಮ್ಮ ಸಂಬಂಧಿಕರಿಗೆ ನಿಮಗೆ ಈ ಬಟ್ಟೆಯ ಬಂಗಾರವನ್ನು ಯಾರ ಮುಂದೆ
ಹೇಗೆ ಯಾರಾದ್ರೂ ತೊಂದರೆ ಇದೇನು ನಮ್ಮ ರಾಜ್ಯದಲ್ಲಿ ಒಬ್ಬರು ಸತ್ಯವಂತರಿಲ್ಲವೇ ಚರ್ಚೆ ಎಂತಹ ಹಸರು ರಾಜ್ಯ ಯಾರೋ ಡಂಗೂರ ಮೂಲವಾಗಿ ಸಾಧಿಸಿದ್ರು ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹಾಗೆ ಅಲ್ಲಿ ಚಿತ್ತೋಲಿ ಇರುವುದು ಅಲ್ಲಿ ಹೋಗಿ ಒಂದು ಊರಾಗಿ ಯಾರು ಎಲ್ಲೋ ಯಾರು ಧನಪಾಲ ಸಿಟಿ ಮಾಡಿದ್ದು ನಾವು ನೋಡೋಣ ಇದರಲ್ಲಿ ವಿಫಲರಾದರೆ ಇದನ್ನು ಮಾಡೋಣ ಸಿದ್ಧವಾಗಿರುವುದು ರಾಜ ಇಂತಹ ಕಷ್ಟಕಾಲದಲ್ಲಿ ನಮ್ಮನ್ನು ಕೈ ಬಿಡಬೇಡವಂತೆ ಕೈ ಬಿಡಬೇಡ ಇದು ನಿನ್ನ ಪಾದ ಮಹಾಪ್ರಭು ದ್ರೋಣ ಗುರು ತೆಗೆಸುವುದನ್ನ ಕಡೆ ಇವತ್ತೆ ಕೆಳಗಿಳಿತಲ್ಲ ಎಳೆದುಕೊಳ್ಳೋ ಇವನನ್ನು ಮಹಾಪ್ರಭು ಶಾಂತರಾಗಿ ಒಳಬಟ್ಟರೆ ಬಂಗಾಳ ಪುಣ್ಯ ಕೆಳಗಿಳಿದ ಮೇಲೆ ಕೆಳಬೇಕಾದ ಗ್ರಾಚಾರ ಪರ್ವ ಕಾಣಿ ಆದ್ದರಿಂದ ಪುರುಷರೆಲ್ಲ ಮುಂದೆ ಅಮ್ಮ ಸ್ತ್ರೀಯರೇ ನಿಮಗೆ ತಿಳಿಸುವುದೆಂದರೆ ಬಟ್ಟೆ ಬಂಗಾರವನ್ನು ಸಮುದ್ರಿಸುವರಾಗಿ ಏನು ನಮ್ಮ ರಾಜ್ಯದಲ್ಲಿ ಒಬ್ಬರು ಪತಿವ್ರತರಿಲ್ಲವೇ ರಾಜ್ಯ ಅಮ್ಮ ದಾಸಿ ನಿನ್ನ ಮಂಗಳದಿಂದ ಈ ತಕ್ಕಡೆ ತೂಗಿಸೋಳಮ್ಮ ಪಾತಿವೃತ್ತಿಯ ಇರುವುದಿಲ್ಲ ಅದಂತೆ ನಿನ್ನ ಹಾಡು ಸಖತ್ತಾಗಿದೆ ಈ ಹಾಡು ಹಾಡಕ್ ಬರಲ್ಲ. ನಿನ್ನ ಕೊರೆದಿರುವ ಮಾಂಗಲ್ಯವನ್ನು ಆ ಸಂದೇವರ ಹೆಸರೇಳಿ ಆ ತಕ್ಕಡಿಯ ಮೇಲೆ ಇಡುವರಾಗು ನಿನ್ನಲ್ಲಿ ಪ್ರತಿಷ್ಠಾ ಧರ್ಮವು ಸ್ಥಿರವಾಗಿದ್ದ ಪಕ್ಷದಲ್ಲಿ ತಕ್ಕಡಿಯು ಸ್ಥಿರವಾಗಿದ್ದ ಪಕ್ಷದಲ್ಲಿ ಹಾಗೆ ಇಡುವರಾಗುವುದೇ ಗೊತ್ತಿರುವಳು ಒಂದು ತಗ್ಗಿಸುತ್ತಾರ ನೀನು ಧರ್ಮಾತ್ಮಳು ನಿನ್ನಂತ ಕಳ್ಳಿಲ್ಲ ಪತಿವ್ರತರಾದರೆ ಸ್ವರ್ಗಲೋಕ ಅಂತೆ ಮಹಾಪ್ರಭು ಶಾಂತರಾಗಿ ಯಾವ ಹುತ್ತದಲ್ಲಿ ಯಾವಾಗಲೂ ಬಲವರಾರು ಹನುಮಾನದ ಅನುಮತಿ ಪಡೆದವರಾಗಿ ಸಿದ್ಧಪರೀಕ್ಷೆ ಆಗಿ ಈಗ ಶಿಕ್ಷಿತರನ್ನ ಗೊಂದಕ್ಕೆ ಗುರಿಯಾಗುವೆ ಇಲ್ಲ ಈಗ ಪ್ರತ್ಯಕ್ಷರಿಗೆ ಹೊರ ಕೊಡುವುದೇ ಸರಿಯೇ
ಸತ್ಯದ ರಾಜ, ನಾನು ಯಾರು ಎಂದು ನಿಮಗೆ ಗೋಚರವಾಯಿತೆ. ಇಂಥ ರಾಜ್ಯಸಭೆಯಲ್ಲಿ ಜನ ಚಪ್ಪಾಳೆಗಳಿಂದ ಕೇಕೆ ಕರೆಯುತ್ತಾ ನನ್ನನ್ನು ಜರಿದೆಯಲ್ಲ, ನಾನೇ ಶನೇಶ್ವರ ಚಾಯನನ್ನ ಬಂದಿರಲ್ಲ ರಾಜ. ಪರಮಾತ್ಮ ಸಿರಿರಾಜ ಬಂದೆಯ, ಎಲ್ಲಿರುವೆ ತಂದೆ ಮಹಾನುಭಾವ, ನನ್ನ ತಪ್ಪನ್ನು ಮನ್ನಿಸಿ ಕಾಪಾಡಬೇಕೆಂದು ನಿನ್ನ ಪಾದವಿಡಿದು ಹೇಳಿಕೊಳ್ಳೆಂದರೆ ಈ ಪಾಪಿಗೆ ನೇತ್ರವೇ ಇಲ್ಲವಲ್ಲ. ಎಲ್ಲಿರುವೆ ತಂದೆ, ಎಲ್ಲಿರುವೆ ಮಹಾನುಭಾವ. ಅಪ್ಪ ಸರಿರಾಜ, ಎಲ್ಲೇ ಇರು, ಹೇಗೆ ಇರು, ಇರೋ ನನ್ನ ಈ ಶರೀರವನ್ನೇ ನಿನ್ನ ಪಾದ ಭರೆ ನೀ ಯಾವ ಕೆಳಗಡೆ ಮನಸ್ಸಿನ ರಾಜೇಂದ್ರ. ಅಪ್ಪ ನನಗೆ ಯಾವ ಕೊಡವನ್ನು ಕೊಡಬೇಡ ತಂದೆ, ನನಗೆ ಕೊಟ್ಟಂತ ಕಷ್ಟವನ್ನು ಈ ನನ್ನ ಪ್ರಜೆಗಳಿಗೆ ಕೊಡಬೇಕೆಂದು ಇರೋ ನಿನ್ನ ಪಾದವಿಡಿದು ಬೇಡಿಕೊಳ್ಳುತ್ತೇನೆ ಅಪ್ಪ. ಭಲೆ ರಾಜೇಂದ್ರ ಭಲೆ, ನಿನ್ನ ನೇತೃಗಳು ಕೇಳದೆ, ನಿನ್ನ ಮನವಿ ನಾಳೆಯಲ್ಲಿ ಕೇಳದೆ, ನಿನ್ನ ಮಗನಿಗೆ ಕರಗಲ್ಲಿ ಕೇಳಿಕೊಳ್ಳದೆ, ಲೋಕಕ್ಕೆ ಉಪಕಾರವನ್ನೇ ಕೇಳದೆ ಅಲ್ಲ. ಭಲೆ ಸರ್ಕಾರದ ಭಲೆ, ನಿನ್ನ ಬಗ್ಗೆ ನಾನು ಮೆಚ್ಚಿದರು. ಐದು ಸತ್ತದ ರಾಜ ಎಂದು ಕೇಳುವ ರಾಜೇಂದ್ರ ನಿನ್ನ ಮುದ್ದೆಗಳನ್ನು ಹೋಗುವುದನ್ನು ದಾನವಾಗಿ ಮಾಡಿದನು. ಅಯ್ಯ ಸತ್ತದ ರಾಜ, ನನ್ನ ತಂದೆಯ ಆಶೀರ್ವಾದದಿಂದ ನಿನಗೆ ನೇತ್ರಗಳು ಬರಲಿ ತಥಾಸ್ತು. ನನ್ನ ತಾಯಿಯ ಆಶೀರ್ವಾದದಿಂದ ನಿನಗೆ ನೇತ್ರಗಳು ಬರಲಿ, ನಿನ್ನ ಮಡದಿಗೆ ನಾಲಿಗೆ ಬರಲಿ. ನನ್ನ ದಯದಿಂದ ಹಾಗೂ ವಿಷ್ಣು ದಯದಿಂದ ನಿನ್ನ ಮಗನಿಗೆ ಕರಗಳು ಬರಲಿ. ಅಯ್ಯ ಸತ್ತದ ರಾಜ, ನೀನು ಕೊಟ್ಟರ ಕಷ್ಟಗಳನ್ನು ವೈರಿಗಳನ್ನು ಮಾಡಿಸಬೇಡ, ಅವನ ಸತ್ಕರಿಸು. ಯಾರು ನನ್ನ ಕಾಯ ವಾಸ ಇಚ್ಛೆಯಿಂದ ಶನಿವಾರ ಮತ್ತು ಸೋಮವಾರ ಭಯ ಭಕ್ತಿಯಿಂದ ಕುಳಿತವರು ಅಂತವರಿಗೆ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡುತ್ತೇನೆ. ಯಾರು ನನ್ನ ತಿಳಿದವರು, ನನ್ನ ಕಥೆಯನ್ನು ಓದುವರು, ಕೇಳುವರು, ನನ್ನ ಕಥೆಗೆ ಕೇಳದೆ ತಿರಸ್ಕರಿಸುವರು ಅಂತವರಿಗೆ ಕೊಡುವುದಿಲ್ಲ. ಅದೇ ಸಂತರಾಗ ಅನೇಕ ರಾಜ್ಯ ಕೊಟ್ಟಿರುವ ಕಷ್ಟದಲ್ಲಿ ಕೆಲವರಾಗಿಲ್ಲ. ಆ ಪರಿಸರ ರಾಶಿಗೆ ಹೋಗಲು ಒಂದು ಜೀವನದಲ್ಲಿ ಇನ್ನು ನನ್ನ ತಂದೆ ರಾಶಿಗೆ ಹೋಗಲು ಕೈ ಕಾಲುಗಳನ್ನು ತೋರಿಸುವಂತೆ ಮಾಡಿದೆ. ಇನ್ನು ಅಣ್ಣನ ಕೈ ಕಾಲುಗಳು ಯಾವಾಗ ಮುಂದೆ ಮಾಡಿದೆ. ಅದು ಅಲ್ಲದೆ ನನ್ನ ಗುರುಗಳ ರಾಶಿಗೆ ಹೋಗಲು ನಿಮಿಷದ ಸ್ಥೂಲಕ್ಕೆ ಏರಿಸುವಂತೆ ಮಾಡಿದೆ. ಇನ್ನು ವಿಕ್ರಮ ರಾಶಿಗೆ ಹೋಗಲು ಕೈ ಕಾಲುಗಳನ್ನು ಸೇರಿಸುವಂತೆ ಮಾಡಿದೆ. ಅಂತ ರಾಜರ ಕಷ್ಟವನ್ನು ಕೊಟ್ಟು ಕೈ ಹಿಡಿದರು. ಅಯ್ಯ ರಾಜೇಂದ್ರ, ಇಂಥನ ಕಷ್ಟವನ್ನು ಕೊಟ್ಟು ಕಾಪಾಡಿದರು. ಅಯ್ಯ ರಾಜೇಂದ್ರ, ನನ್ನನ್ನು ಯಾರು ನನ್ನ ಜರಿಯುವರು ಅಂತವರಿಗೆ ತರ ಕಷ್ಟವನ್ನು ಕೊಟ್ಟು ಕಾಣಿಸುವರು. ಅಯ್ಯ ರಾಜೇಂದ್ರ, ನೀನು ಕಷ್ಟ ಕೊಟ್ಟವನ್ನು ವೈದ್ಯರು ಅದು ನನ್ನ ತಂದೆಯ ಸುರಿದು Thank you.
ಹನುಮಾನ್ಗೆ ಅಂಗನೆ ರಾಮಾಸಂ ಅದೆಲ್ಲಿಕ್ಕದು ಇಲ್ಲಿ ಬೇವಿನ ಮರ ಐತೆ ಬೇವಿನ ಮರ ಕಡೆ ಇರ್ಬೋದಾ ಈ ಕಡೆ ಸೈಡ್ ಬಂದ್ರೆ ಮಂಚೂರು ಆ ಕಡೆ ಪೂಜೆ ಮಾಡ್ತಾರೆ ಮಾತಿ ಮುಂದೆ ಮಾಡ್ತಿದ್ವಿ ಇನ್ನು ಪಾಪ ಜಾಸ್ತಿಗೆ ತಟ್ಟೆ ಕೊಡ್ತೀನಿ ಇದೆ